ಈ ಶರೀರದ ಒಳಗಿನ ಆಸ್ತಿ ಯಾರು ಒತ್ತುಕೊಂಡು ಕೇಳಿದ್ರೆ ನಮ್ಮ ಮನಸ್ಸು ಅನ್ನತಕ್ಕಂಥದ್ದೇ ಆಸ್ತಿ. ಮಾಯಿಯನ್ನು ಒಂದು ಹೆಣ್ಣಿಗೆ ಹೋಲಿಸ್ತಾರೆ. ಒಂದು ಹೆಣ್ಣ ಇದೇ ಮಾತನ್ನ ಯಾವ ಬಸವಣ್ಣನ ಮಾತು ಹೇಳ್ತಾರಲ್ಲ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ಮನುಷ್ಯನ ಬದುಕಿಗೆ ದುಃಖ ಕೊಡ್ತಕ್ಕಂಥವು ಅವರು ಬಸವಣ್ಣವರು ಒಂದೇ ಒಂದು ಮಾತು, ಇವರು ಜಗತ್ತಿಗೆ ಇದಿ ಇದ್ದಾಗತ್ತೆ. ಇದಿ ಎದಕ್ಕಂತೀವಿ? ಯಾವಾಗ ಮನುಷ್ಯನ ಬದುಕಿಗೆ ಕಷ್ಟಗಳನ್ನ ಕೊಡ್ತದೋ, ಯಾವಾಗ ಮನುಷ್ಯನ ಬದುಕಿಗೆ ದುಃಖವನ್ನ ಕೊಡ್ತದೋ, ಯಾವಾಗ ಮನುಷ್ಯನ ಜೀವನದೊಳಗ ಕಷ್ಟಗಳನ್ನ ಯಾವತ್ತಲ್ಲ ಅದಕ್ಕೆಂದ ಇದಿ ಅಂತ ಕರೀತಾರ. ಇವರು ಇದಿ ಅಂದಾರ. ಹಿಂದಿನ ಜನ್ಮದೊಳಗ ಅವ್ರು ಎಲ್ಲ ಮಾಯೆ ಅಂತ ಕರ್ಕೊಂಡು ಬಂದ. ಒಂದು ಕಡೆಗೆ ಇದಿ ಅಂತ ಅಂತಾರ, ಇನ್ನೊಂದು ಕಡೆಗೆ ಮಾಯೆ ಅಂತ ಕರೀತಾರ. ಒಂದು ಕಡೆಗೆ ಸಾಕ್ಷಾತ್ ಯಾವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಒಂದು ಕಡೆಗೆ ಕರೀತಾರೆ. ಮಾಯೆ ಯಾವುದೊಳಗೆ ಮಾಯೆ ಇರಬಹುದು. ಅದು ಹೆಣ್ಣಿನೊಳಗೆ ಇರಬಹುದು, ಗಣ್ಣಿನೊಳಗೆ ಇರಬಹುದು, ರೊಕ್ಕದೊಳಗೆ ಇರಬಹುದು, ಸಂಪತ್ತಿನೊಳಗೆ ಇರಬಹುದು. ಇದು ಎಲ್ಲದಕ್ಕೂ ಮಾಯೆ ಅಂತ ಕರೀತಾರೆ. ಒಂದು ಸಾರಿ ಅದನ್ನ ಹೇಳ್ತಾರಲ್ಲ, ಏನ್ರಿ ಮನುಷ್ಯನ ಬದುಕಿನೊಳಗೆ ಒಂದು ಸಾರಿ ಮಾಯೆ ಅಂತ ಪ್ರವೇಶ ಆಗಿ ಬರ್ತೀವಿ. ನಾ ಯಾರು, ನಾನು ಎಲ್ಲಿದ್ದೀನಿ, ನಾನು ಎಂತವನಿದ್ದೀನಿ ಅನ್ನುವಂಥದ್ದನ್ನ ಮರೆಸಿಬಿಡುತ್ತದೆ ಮಾಯೆ. ಆಶ್ಚರ್ಯ ಏನು ಕೇಳಿದ್ರೆ ನಿರ್ಮಲ ಶಕ್ತಿ ಮತ್ತು ಸುಮಧುರ ಗರ್ಭದೊಳಗ ಒಂದು ಹೆಣ್ಣು ಮಗು ಅಂತಕ್ಕಂಥದ್ದು ಜನ್ಮ ತಾಳತ್ತ. ನಾವೆಲ್ಲ ವೈಭವದೊಳಗೆ ತೊಟ್ಟಿಲ ಕಾರ್ಯಕ್ರಮ ಮಾಡಿದ್ವಿ. ಮಹಾದೇವಿ ಹೆಸರನ್ನು ಕೂಡ ಇಟ್ಟಿವಿ. ಯಾವಾಗ ಮಹಾದೇವಿಯಾಗಿ ಏನ್ರಿ ಈ ಸುಮತಿಯ ಗರ್ಭದೊಳಗೆ ಹುಟ್ಟಿದ ಮಗು ನೀ ತೊಟ್ಟದೊಳಗೆ ಮನಗಿಸಲಿ ಅಥವಾ ಹೊರಗಿನ ಕೆಳಗೆ ಎಲ್ಲೇ ಮನಗಿಸಲಿ ಆ ಕೂಸು ಹೆಂಗ ಆಟ ಆಡ್ತದ ಅಂತ ಕೇಳಿದ್ರೆ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಟ ಆಡ್ಲಿಕ್ಕೆ ಕಲ್ಪನಾ ಇರಲಿ. ನಿಮ್ಮ ಮಕ್ಕಳು ಮುಷ್ಟಿ ಹಿಡ್ಕೊಂಡು ಆಟಗಳನ್ನು ಆಡ್ತಿರ್ತಾವ. ನಾವು ಪರಿಕಲ್ಪನೆ ಮಾಡ್ಕೊಳಂಗಿಲ್ಲ. ಎಲ್ಲರ ಮಕ್ಕಳು ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಿರ್ತಾವ. ಹಂಗ ಎಲ್ಲ ಮಕ್ಕಳನ್ನ ಆಡುವಂಗ ಇಲ್ಲಿ ಮಹಾದೇವಿನ ಕೂಡ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಿರ್ತಾಳ. ಹಾಗಾದ್ರೆ ಎದಕ್ಕೆ ಮುಷ್ಟಿ ಮಾಡ್ಕೊಂಡು ಆಡ್ಲಿಕತ್ತಾಳೆ? ಜಗತ್ತಿಗೆ ಒಂದು ಸಂದೇಶವನ್ನ ಕೊಡ್ಲಾಗತ್ತದೆ ಕೂಸಿ ಅಂತ ಪ್ರಸಂಗದೊಳಗ. ಎಂತ ಸಂದೇಶ? ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಕ್ಕಂಥದ್ದು ಒಂದು ಮಗು ಸುಮ್ಮನೆ ಮುಷ್ಟಿ ಮಾಡ್ಕೊಂಡು ಆಡಕತ್ತಿಲ್ಲ. ಹಾಗಾದ್ರೆ ಎದಕ್ಕಾಗಿ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಾರೆ ಅಂತ ಕೇಳಿದ್ರೆ ತನ್ನಲ್ಲಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ, ತನ್ನಲ್ಲಿರ್ತಕ್ಕಂಥ ಪಂಚ ಕರ್ಮೇಂದ್ರಿಯ ಅನ್ನುವಂಥವೇನದಲ್ಲ ಏನ್ರಿ ಪಂಚ ಕರ್ಮೇಂದ್ರಿಯ ಇಟ್ಕೊಂಡು ಆಟ ಆಡ್ತದೆ. ಯಾಕ ಅಪ್ಪಿತಪ್ಪಿನ ಎಲ್ಲ ಇಂದ್ರಿಯಗಳ ತನ್ನ ಮುಷ್ಟಿ ಒಳಗೆ ಇರದೇ ಇದ್ರೆ ತಾನೊಬ್ಬ ಶರಣಿ ಆಗಕ್ಕಾಗಂಗಿಲ್ಲ, ತಾನೊಬ್ಬಳ ಆಗಂಗಿಲ್ಲ. ಯಾಕ ಮನಸ್ಸಿನ ಕೈಯಾಗಂದ ಇವೆಲ್ಲ ಇಂದ್ರಿಯಗಳನ್ನು ಕೊಟ್ಟಿವಿ ಎತ್ತಿಕೊಂಡಂದ್ರ ಇದು ಏನೇನೋ ಮಾಡಕ್ಕೆ ಹಚ್ಚಿ ಬಿಡ್ತಾರೆ. ಇದು ಎಲ್ಲಕ್ಕೂ ಕೂಡ ಕಾರಣೀಕರ್ತನಾಗಿರ್ತಕ್ಕಂಥದ್ದು ಮನಸ್ಸ. ಕಲ್ಪನಾ ಇರಲಿ ಮಗ, ಇವೇನು ನಮ್ಮ ಶರೀರದ ಒಳಗಿರ್ತಕ್ಕಂಥ ಇಂದ್ರಿಯಗಳೇನದವಲ್ಲ, ಈಗ ಸುಮ್ಮನೆ ನಿಮಗೆ ಅಂದ್ರೆ ತಿಳಿಯಂಗೆ ಹೇಳಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮನೆಗಿನಿಂದ ಒಬ್ಬ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಅಂದ್ರೆ ನಡೆದಿರ್ತಾಳ. ಯಾಕಂದ್ರೆ ನಡೆದಿರ್ತಾಳಿಲ್ಲ, ಹೊಂಟಿರ್ತಾಳ. ಹೋಗಾಗ ನೀವೆಲ್ಲ ತಾಯಂದ್ರಿ ಏನು ಮಾಡ್ತೀರಿ? ಮಗಳಿಗೆ ಬುದ್ಧಿ ಹೇಳ್ತೀರಿಲ್ಲ, ಏನಂತ ಹೇಳ್ತೀರಿ? ಏನಂತ ಹೇಳ್ತೀರಿ? ಅವ ಖರ್ಚಿಗಾಗ ಅವ್ರು ನಮಗೇನು ಗೊತ್ತಪ್ಪ, ಸುಮ್ಮನೆ ಹೇಳಂಗೆ ಹೇಳನಿಕ್ಕ ಅರ್ತ್ಕೊಂಡು ತಂದಾರ ಹೇಳಕ್ಕೆ ಏನ್ರಿ? ನೀವೆಲ್ಲ ಹೇಳ್ತಿರ್ತೀರಿ ಮಕ್ಕಳಿಗೆ. ಮಕ್ಕಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ತಾಗ ಪ್ರಸಂಗದ ಒಳಗ ನೀವೆಲ್ಲ ಏನು ಹೇಳ್ತೀರಿ? ಒಂದೇ ಒಂದು ಮಾತಿಂದ ಹೇಳ್ರಿ. ಏನು ಹೇಳೋದು ತಿಳ್ಕೊಂಡ್ರೆ ನೀ ಅಲ್ಲಿಗೆ ಹೋದ ಬಳಕ ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈಗೆ ಹಿಡ್ಕೊ. ಏನ್ರಿ? ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೊಂಡು ಯಾಕೋ ಮಲ್ಲಣ್ಣ, ಏಯ್ ಚಂದ ಕೂತ ಕೇಳ ನೀನು, ಈ ಕಡೆ ಚಂದ ಕೂಂದ್ರೆ ಈ ಕಡೆ ಮಾರಿ ಮಾಡು, ಹೆಂಗೆ ಕೂತ ನೋಡು. ಏನ್ರಿ? ನೀವು ಏನು ಹೇಳಬೇಕು? ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಕ್ಕಂಥ ಪ್ರಸಂಗದ ಒಳಗೆ
ನೀವು ಒಂದೇ ಒಂದು ಮಾತು ಹೇಳೋದು, ಅತ್ತಿ ಜುಟ್ಟ ನಿನ್ನ ಕೈಯಾಗ ಹಿಡ್ಕೋತಂದ್ರೆ ಅತ್ತಿ ಒಬ್ಬಕ್ಕೆ ನೀ ಹೇಳ್ದಂಗೆ ಅಂದ ಕೇಳಕತ್ಲತ್ತಂದ್ರೆ ಮನ್ಯಾಗ ನಿನ್ನ ಗಂಡ ನೀ ಹೇಳಿದ್ದು ಕೇಳ್ತಾನ ಏನ್ರಿ, ಮಾವು ಹೇಳಿದ್ದು ಕೇಳ್ತಾನ, ನಾದಿಂದೇರು ಹೇಳಿದ್ದು ಕೇಳ್ತಾರ, ಎಲ್ಲರೂ ಕೂಡ ನೀ ಹೇಳಿದ್ದೆ ಅಂತ ಕೇಳ್ತಾರೆ. ಯಾಕೆ? ಮೂಲ ಮನೆತನಕ್ಕೆ ಅಂದ ಕಿರಿಕಿರಿ ಮಾಡ್ತಕ್ಕಂಥ ಯಾರು ಅತ್ತಿನೇ ಮೇನ್ ಹತ್ತಿಕೊಂಡಂದಾಗ ಅತ್ತಿ ನಿನ್ನವಳಾದ್ರೆ ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ನಿನ್ನಂತೆ ಆಗ್ತಾರಲ್ಲ. ಯಾಕೆ ಇದನ್ನು ಹೇಳಕತ್ತೇನೆ ಎತ್ತುಕೊಂಡು ಕೇಳಿದ್ರೆ, ಈ ಶರೀರದ ಒಳಗೆ ಅತ್ತಿ ಯಾರು ಒತ್ತುಕೊಂಡು ಕೇಳಿದ್ರೆ ನಮ್ಮ ಮನಸ್ಸು ಅನ್ನತಕ್ಕಂಥದ್ದೇ ಅತ್ತಿ. ನಮ್ಮ ಶರೀರದ ಒಳಗೆ ಇರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಇವೆಲ್ಲ ಏನದ ಒತ್ತುಕೊಂಡು ಕೇಳಿದ್ರೆ ಏನ್ರಿ, ನಾದಿಂದೇರು ಇದ್ದಂಗೆ, ಮೈದಿಂದೇರು ಇದ್ದಂಗೆ, ಇಡೀ ಮನೆತನದ ಒಳಗೆ ಎಲ್ಲ ಕುಟುಂಬ ಇರ್ತದಲ್ಲ, ಇದು ಎಲ್ಲವೂ ಕೂಡ ಇದ್ದಂಗೆ ಅಟ್ಟಿ ಯಾಕೆ ಗಂಡನ ಆಗಿರ್ತಕ್ಕಂಥ ಅಹಂಕಾರ ಅನ್ನುವಂಥದ್ದು ಏನೈತಲ್ಲ ಅದು ನಿನಗೆ ಮುಷ್ಟಿಯಾಗಿರ್ತದ. ನಿಮ್ಮ ಮುಷ್ಟಿಯಾಗಿಂದ ಉಳಿತು ಒತ್ತಿಕೊಂಡಂದ್ರೆ ನಿನಕ್ಕಿಂತ ಸುಖ ಜೀವಿಗಳ ಜಗತ್ತೊಳಗೆ ಯಾರೂ ಇಲ್ಲ. ಅದಕ್ಕಾಗಿ ಶರಣರ ಮಕ್ಕಳೆಲ್ಲ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಿರ್ತಾರೆ ತನ್ನ ಸಕಲ ಇಂದ್ರಿಯಗಳನ್ನು. ಅದಕ್ಕಾಗಿ ನೀವು ಸ್ವಾಮಿಗಳಿಗೆ ನಮಸ್ಕಾರ ಯಾಕೆ ಮಾಡ್ತೀರಿ? ಸ್ವಾಮಿ ಎತ್ತುಕೊಂಡಂದು ಅರ್ಥ ಗೊತ್ತದ ನಿಮಗೆ? ಸ್ವಾಮಿ ಅಂದ್ರೆ ಏನ್ರಿ? ಏನಪ್ಪ ಕಾವಿ ಬಟ್ಟೆ ಬಿಟ್ಟಿರ್ತಾರ, ಹೌದಲ್ಲಿ ಕ್ಯಾವಿ ಹಾಕ್ಕೊಂಡಿರ್ತಾರೆ, ಅವ್ರಿಗೆ ನಮಸ್ಕಾರ ಮಾಡ್ತೀವಿ ನಾವು. ಬರೀ ಕಾವಿ ಹಾಕೊಂಡು ಮಾತ್ರಕ್ಕೆ ನಾವು ಸ್ವಾಮಿ ಆಗಂಗಿಲ್ಲ, ಕಲ್ಪನೆ ಇರಲಿ ನಿಮಗೆ. ಬರೇ ಒಂದು ಮಠಕ್ಕಂದ ಆದ ಕೂಡಲೇ ಸ್ವಾಮಿ ಎತ್ತುಕೊಂಡದ್ದು ಆಗಂಗಿಲ್ಲ. ಸ್ವಾಮಿ ಅರ್ಥ ಏನು ಎತ್ತುಕೊಂಡದ್ದು ಕೇಳಿದ್ರೆ ಒಡೆಯ, ಈಟೈ ತಿಳ್ಕೊರಿ. ಸ್ವಾಮಿ ಅರ್ಥ ಏನು? ಒಡೆಯ. ಯಾರ ಮೇಲೆ ಒಡೆಯ? ಯಾರ ಮೇಲೆ ಒಡೆಯರಿ? ನಾವು ಅಂತೀವಿ ಭಾಳ ಜನ, ಇಲ್ರಿ ಅಜ್ಜಾರ ಅವರಿಗೆ 100 ಎಕರೆ ಆಸ್ತಿ ಅದ, ಆ ಆಸ್ತಿ ಮೇಲೆ ಒಡೆಯ ಎತ್ತಿಕೊಂಡಂದ್ರೆ ಆಸ್ತಿ ಮೇಲೆ ಒಡೆಯ 4 ಆಗಂಗಿಲ್ಲ. ಇಲ್ಲ, ಅವರಿಗೆ ಭಾಳ ದೊಡ್ಡ ಮಠ ಅದ ಏನ್ರಿ, ಸಿಕ್ಕಾಪಟ್ಟೆ ಅದ ದೊಡ್ಡ ಮಠ ಅದ, ಆ ಮಠದ ಮೇಲೆ ಒಡೆಯ ಎತ್ತಿಕೊಂಡಂದ್ರೆ ಮಠದ ಮೇಲೆ ಕೂಡ ಒಡೆಯನಾಗಕ್ಕಾಗಂಗಿಲ್ಲ. ಇಲ್ಲ, ಅವನಿಗೆ ಲಕ್ಷಾನುಗಟ್ಟಲೆ ಜನ ಶಿಷ್ಯರು ಅದಾರ, ಶಿಷ್ಯರ ಮೇಲೆ ಒಡೆಯ ಎತ್ತಿಕೊಂಡಂದ್ರೆ ಏನ್ರಿ, ಶಿಷ್ಯರ ಮೇಲೆ ಒಡೆಯ 4 ಆಗಂಗಿಲ್ಲ. ಸ್ವಾಮಿ ಅಂದ್ರೇನು? ಒಡೆಯ. ಈಗ ನೀವೆಲ್ಲ ದೊಡ್ಡಾಟ ಮಾಡ್ತಿರ್ತೀರಿಲ್ಲ ಏನ್ರಿ, ಖರ್ಚಿಗೆ ಮಂದಿ ನಮ್ಮೂರಾಗೂ ಗಡಿ ಹುಡುಗನು ಬಂದು ಅಲ್ಲಿನೂ ಕೂಡ ದೊಡ್ಡಾಟ ಮಾಡಿದ್ರು. ಆದರೆ ಈಟೇ ಇವ್ರ ಭಾಷೆ ನಮ್ಮ ಊರನ್ನ ಮಂದಿ ತಿಳಿಲಿಲ್ಲ. ಯಾಕೆ ನಮ್ಮಲ್ಲೆಲ್ಲ ಮರಾಠಿ, ಉರ್ದು, ಕನ್ನಡ, ತೆಲುಗು 4 ಭಾಷೆ ಮಿಕ್ಸ್ ಮಾಡಿ ಕುರುಪೆ ಲೆಕ್ಕ ಅವಂತಾವ ಹೇತ್ರಿ. ನೀವೆಲ್ಲ ದೊಡ್ಡಾಟಂದ ಈ ಊರಾಗಂದ ದೇವಿ ಆಟ ತಗೊಂಡಂದ್ರೆ ದೊಡ್ಡ ಫೇಮಸ್ ನಿಮ್ಮಲ್ಲಿ ಈ ಭಾಗದಾಗ. ಈ ದೊಡ್ಡಾಟದೊಳಗಂದ ಒಂದು ಪ್ರಸಂಗಗಳು ಬರ್ತಾವ. ಈಗ ರಾಮಾಯಣ ಆಟ ಅದ ತಿಳ್ಕೊಳ್ಳೋಣ. ರಾಮಾಯಣ ಆಟ, ಈ ರಾಮಾಯಣ ಆಟದೊಳಗೆ ಏನ್ರಿ, ರಾಮ ಬಂದಂದ ವೇದಿಕೆ ಮೇಲೆ ಬಂದಿರ್ತಾನ ಏನ್ರಿ. ಒಂದು ಕಡೆದಿಂದ ರಾಮ ಬರ್ತಾನ, ಇನ್ನೊಂದು ಕಡೆಗೆ ಅಂದ ಸೀತಾ ಬರ್ತಾಳಿಲ್ರಿ. ಅವು ನೋಡ್ರಿ ಅಲ್ಲಿ ಗುಡಿಯಾಗ ಎಷ್ಟು ಬಾಯಿ ಮಾಡ್ತಾವ ಏನಂತಾನ. ಇಲ್ಲಿ ಭಾಳ ಇವು ಪೀಳಿಗೆ ಭಾಳ ಅವ. ನಾ ಖರೆ ಅಂದ್ರೆ ಇಟ್ಟು ನಾ ಯಾವ ಊರಾಗೂ ನೋಡಿಲ್ಲ ನಾ ಏನ್ರಿ. ನಿಜವಾಗ್ಲೂ ಹೇಳಕತ್ತೀನಲ್ಲ, ನಾ ಇಟ್ಟು ಟೂರು ಪುರಾಣ ತಿರುಗಾಡ್ತೀನಲ್ಲ, ಇಟ್ಟು ಪೀಳಿಗೆ ಅದರ ಇಟ್ಟು ಲಕ್ಷಣ ಏನು ವಿಭೂತಿ ಏನು ಇರೋದು ಲಕ್ಷಣ. ಈ ಊರ ಏಸು ವರ್ಷ ಪುರಾಣ ಹಚ್ಚಿದ್ರು ಏನು ಉದ್ಧಾರ ಆಗಲ್ಲ ನೀವು ತಿಳಿತಿಲ್ಲ. ಅಲ್ಲ, ಅವು ಮಕ್ಕಳಿಗಾರಿ ಬಿಡ್ರಿ, ನಿಮಗೂ ಕೂಡ ಹೇಳಿವಿಲ್ಲ. ಪುರಾಣಕ್ಕೆ ಬರುವಂಥ ಪ್ರಸಂಗದೊಳಗೆ ಒಂದಿಟ್ಟು ಹಣಿ ಮೇಗಿಂದ ವಿಭೂತಿ ಹಚ್ಕೊಂಡು ಬರ್ರಿ. ಯಾಕಿದ್ರಾಗ ಹುಟ್ಟಿವೆ ಎತ್ತಿಕೊಂಡಂದಾಗ ಏನ್ರಿ, ಅದನ್ನ ಆಟ್ರೆ ಪಾಲನೆ ಮಾಡ್ಬೇಕಲ್ಲ ನಾವು. ಪೇರೆಂಟ್ ಲವ್ಲಿ ಹಚ್ಕೊಳಕ್ಕೆ ಮರೆಯಂಗಿಲ್ಲ. ಯಾಕ್ರಿ? ಬರೋ ಹೊತ್ನ್ಯಾಗ ಪೇರೆಂಟ್ ಲವ್ಲಿ ಹಚ್ಕೊಳ್ಳೋದು ನೆನಪು ಹೋಗಂಗಿಲ್ಲ, ಆದರೆ ವಿಭೂತಿ ಹಚ್ಕೊಳ್ಳೋದೇ ನೆನಪು ಹೋಗ್ತದ ನಮಗೆ. ಕೊಳ್ಳಾಗ ಲಿಂಗ ಕಟ್ಕೊಳ್ಳೋಕ್ಕೆ ನಾಚಿಕೆ ಬರ್ತದ, ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಳ್ಳೋಕ್ಕೆ ನಾಚಿಕೆ ಬರ್ತದ. ನೋಡ್ರಿ, ಒಂದು ಹೆಣ್ಣು ಅಕ್ಕ ಮಾದೇವಿ ಏನ್ರಿ, ಅವಳಂದ ಕದಳಿ ವನ ಸೇರಿ ಇವತ್ತಿಗಂದ 1000 ವರ್ಷ ಆಯಿತು. ಅಂದಿನಿಂದ ಇವತ್ತಿನ ತನಕ ಎಲ್ಲರ ನಾಲಿಗೆ ಮ್ಯಾಗದಾಳ. ಯಾಕದಾಳ? ಅವಳು ನಿಮ್ಮಂಗೆ ಅಂದ ಹುಟ್ಟಿದ್ಲು, ನಿಮ್ಮಂಗೆ ಬದುಕು ಮಾಡಲು, ನಿಮ್ಮಂಗೆ ಜೀವನ ಕಳಲು ಏನ್ರಿ. 1000 ವರ್ಷಗಳಿಂದ ಅಕ್ಕ ಮಾದೇವಿ ನಮ್ಮ ಎಲ್ಲರ ನಾಲಿಗೆ ಮೇಲೆ ಅದಾಳ ತಿಳ್ಕೊಂಡ್ರೆ ಅವಳು ಲಿಂಗೈಕ್ಗಳಾಗಿಲ್ಲ, ಇವತ್ತಿನ ತನಕ ಜೀವಂತವಾಗಿ ಅದಾಳತ್ತಂದ್ರೆ ನಾವು ಅರ್ಥ ಮಾಡ್ಕೋತೀವಿ. ಯಾಕೆ? ಅವಳು ಆ ರೀತಿಯಾಗಿ ನಡ್ಕೊಂಡ್ಲು, ಅವಳು ದೇವರಾದ್ಲು. ಅದಕ್ಕೆ ನೀವು ದೇವರಾಗಬೇಕು. ಪುರಾಣ ಉದ್ದೇಶ ಏನು? ಸುಮ್ಮ ಟೈಮ್ ಪಾಸ್ ಅಂದ್ರೆ ನೀವು ಏನ್ರಿ ಊರಾಗಂದ 9 ದಿವಸ ಅಂದ್ರೆ ಸುಮ್ಮ ಮನ್ಯಾಗ ಕೂತ್ರೆ ಮನಸ್ಸು ಬರಲ್ಲ. ಸುಮ್ಮ ಟೈಮ್ ಪಾಸ್ ಅಂತಂದ್ರೆ ನೀವು ಟೈಮ್ ಪಾಸ್ ಅಲ್ಲ. ನಾನು ನಿಮಗೆ ತಿಳಿಬೇಕಾದ್ರೆ
ಏನ್ರಿ ಇವತ್ತು ಶರಣರ ಚರಿತ್ರೆಗಳನ್ನೇ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿರ್ತೀವಿ ತಿಳ್ಕೊಂಡ್ರೆ ಅವ್ರನ್ನೂ ನಮ್ಮಂಗೆ ಹುಟ್ಟ್ಯಾರ, ಅವರು ನಮ್ಮಂಗೆ ಜೀವನ ಕಳೆದಾರ, ಅವರು ನಮ್ಮಂಗೆ ಒಂದು ದಿವಸದಿಂದ ಲಿಂಗೈಕ್ಯರಾಗ್ಯಾರ. ಆದ್ರೆ ಅವ್ರು ಜಗತ್ತಿನೊಳಗಂದ ಇತಿಹಾಸ ಪೂರ್ತಿಯಾಗಿ ಅಂದ ಉಳಿದು ಬಿಟ್ಟರು, ನಾವ್ಯಾಕೆ ಉಳಿದಿಲ್ಲ ಅಂತ ಅನ್ನೋದಕ್ಕೆ ಇದು ಪುರಾಣ ಆಟೆ ಐತ್ರೆ. ನಾ ಹೇಳಿನ ನಿಮಗೆ ನಿನ್ನೆ ಅವು ಮಕ್ಕಳಿಗೆ ಒಂದಿನ ಮುಖಾಯಕ ತೊಳಿಸಿ ಒಂದೆರಡು ಹಣೆ ಮೇಗೆ ಒಂದು ವಿಭೂತಿ ಹೆಚ್ಚಿ ಕೊಟ್ಟು ಕಳಿಸಿ ನೋಡಿ ಹ್ಯಾಂಗಾರ ಅಡಿವ್ಯಾಗ ಅಲ್ಲ ಏನ್ರಿ ಕೇಳ್ರಿ. ನಾ ಏನು ಹೇಳಕತ್ತಿದ್ದೇನೆ ರೀ, ಇದು ರಾಮ ಅಂದ ಸ್ಟೇಜಿನ ಮೇಲೆ ಬಂದಿರ್ತಾನ. ಯಾವಾಗಿಂದ ಎದುರುಗಡೆಯಿಂದ ಸೀತಾ ಬರ್ತಾಳ. ಈ ದೊಡ್ಡಾಟದ ಮಾತು ನಿಮ್ಗೆ ಗೊತ್ತೇವ, ಅದೇನು ನಾಯೇನು ಹೆಚ್ಚಿಗೆ ಅಂದ ಬಿಡಿಸೋಕೇನ ಇದು ಇಲ್ಲ. ಯಾಕಂದ್ರೆ ನಿಮ್ಮ ದೊಡ್ಡಾಟದಿಂದ ನೀವು ಮಾಡಿದ ಗೊತ್ತದ. ಪಾಪವ ರಾಮ ಏನಂತಾನ, ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಕೆ ಆಗುವಂತಾನೆ. ಹಿಂಗೆ ಅವೆಲ್ಲ ಮಾತ್ರ ದೊಡ್ಡಾಟದ ಭಾಷೆನೇ ಹಿಂಗೆ. ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಕೆ ಆಗು. ಈ ಮಾತ ನಿಮ್ಮ ಊರನವ್ರು ನಮ್ಮ ಊರಾಗ ಆಡೋದು ಗಾಬರಿಯಾಗಿ ನೋಡಿ ಎದ್ದು ಅದು. ಯಾಕಂದ್ರೆ ಈ ಮಾತೇ ತಿಳಿಲಿಲ್ಲ ಅವಕ್ಕ. ಯಾವಾಗ ಅವ ಏನಂತಾನ ರಾಮ, ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂತಕ್ಕೆ ಆಗು ಒತ್ತಿಕೊಂಡಂದಾಗ ಅವಾಗಿಂದ ಸೀತಾ ಏನಂತಾಳ, ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತಾಳಿಲ್ರಿ. ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಎತ್ತಿಕೊಂಡಂತ. ಅಂದ್ರೆ ಸ್ವಾಮಿ ಅಂದ್ಕೊಳ್ಳ ರಾಮನ ಐಗುಳವನವ ಏನ್ರಿ, ಸ್ವಾಮಿನ ಐಗುಳವ, ಇದು ರಾಮನ ಐಗುಳವನ ಅಲ್ಲ. ಆದ್ರೆ ಅವಳು ಯಾಕೆ ಅವನಿಗೆ ಅಂದ್ರೆ ಸ್ವಾಮಿ ಹತ್ತುಕೊಂಡಂದ್ರೆ ಕಲ್ಪನಾ ಇರಲಿ ಮಗ. ಸೀತೆಗೆಂದ ಒಡೆಯ ಯಾರ್ರೀ? ಸೀತಾಗ ಒಡೆಯ ಯಾರು? ಯವ್ವ ರಾಮನೇ ಇಲ್ಲ. ಸೀತನ ಒಡೆಯ ರಾಮ ಹತ್ತುಕೊಂಡಂದಾಗನೇ ಅದಕ್ಕಾಗನೇ ಸೀತಾ ಏನಂತಾಳೆ, ಅದು ಏನು ಇರುವುದು ಬೇಗನೆ ಹೇಳುವಂಥವನಾಗ ಸ್ವಾಮಿ ಎತ್ತಿಕೊಂಡಂತ. ಸ್ವಾಮಿ ಎತ್ತಿಕೊಂಡಂದ್ರೆ ಒಡೆಯ. ಹಾಗಾದ್ರೆ ಯಾರ ಮೇಲೆ ಒಡೆಯ? ನಾ ಹೇಳಿದ್ನಲ್ಲ, ಆಸ್ತಿ ಮೇಲೆ ಒಡೆಯನಲ್ಲ, ಸಂಪತ್ತಿನ ಮೇಲೆ ಒಡೆಯನಲ್ಲ, ಮಠದ ಮೇಲೆ ಒಡೆಯನಲ್ಲ. ಯಾವ ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡು ಸಕಲ ಇಂದ್ರಿಯಗಳ ಮೇಲೆ ಯಾವ ಒಡೆಯನಾಗಿರ್ತಾನೋ ಅವ ನಿಜವಾಗಿರ್ತಕ್ಕಂಥ ಒಡೆಯನೇ ಹೊರತಾಗಿ, ಸ್ವಾಮಿನೇ ಹೊರತಾಗಿ ಎಲ್ಲರೂ ಸ್ವಾಮಿ ಆಗಕ್ಕಾಗಂಗಿಲ್ಲ. ತನ್ನ ಇಂದ್ರಿಯಗಳು ತನ್ನ ಮುಷ್ಟಿ ಒಳಗೆ ಇರಬೇಕು. ತನ್ನ ಇಂದ್ರಿಯಗಳಿಂದ ತಾ ಹೇಳ್ದಂಗೆ ಕೇಳಬೇಕು. ಮನಸ್ಸು ತನ್ನ ಹತೋಟಿ ಒಳಗೆ ಇಟ್ಕೋಬೇಕು. ಮನಸ್ಸೇ ಅದನ್ನು ನೋಡಬೇಡ ತಗೊಂಡ ಕಣ್ಣು ನೋಡೋದು ಬಿಡಬೇಕು. ಅದನ್ನು ಕೇಳಬೇಡ, ಕೆಟ್ಟದನ್ನು ಕೇಳಬೇಡ ತಗೊಂಡ್ರೆ ಕಿವಿ ಕೆಟ್ಟದನ್ನು ಕೇಳೋದನ್ನು ಬಿಡಬೇಕು. ಅಂದಾಗ ಮಾತ್ರ ನಾವು ಒಡೆಯನಾಗಲಿಕ್ಕೆ ಸಾಧ್ಯ ಇದೆ, ನಾವು ಸ್ವಾಮಿ ಆಗಲಿಕ್ಕೆ ಅಂದ್ರೆ ಸಾಧ್ಯ ಇದೆ. ಅದಕ್ಕಾಗಿಯೇ ಇಲ್ಲಿ ಮಹಾದೇವಿ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗನೆ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡಿಂದ ಆಡ್ತಾಳಲ್ಲ, ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡು ಆಟ ಆಡ್ತಾಳೆ. ಇನ್ನೊಂದು ಕೆಲಸ ಮಾಡ್ತಿರ್ತಾವೆ ಮಕ್ಕಳು, ನೀವು ನೋಡಬೇಕು. ಯಾವುದನ್ನು ಕಾಲಿನಿಂದ ಒಂದು ಸವನ ತೊಟ್ಲ ಒದಿತಿರ್ತಾವಲ್ರಿ. ನಿಮ್ಮ ಮಕ್ಕಳು ಒದಿತಿರ್ತಾವೆ. ನೀನು ನೆಲಕ್ಕೆ ಮನಗಸ್ರಿ ಒಂದು ಸವನ ರಪ ಕಾಲಂದ ನೆಲಕ್ಕೆ ಬಡಿತಾವ. ಯಾವ ಮಕ್ಕಳಿಗೂ ಕೂಡ ಕಾಲು ನೋವಾಗಿಲ್ಲ. ತೊಟ್ಟಲ್ದಾಗ ಮನಗಸ್ರ ತೊಟ್ಟಲಿಕ್ಕಿಂದ ಒದಿತಿರ್ತಾವ. ಮಕ್ಕಳಿಗಿಂದ ಕಾಲು ನೋವಾಗಿಲ್ಲ. ಯಾಕೆ ನೋವಾಗಿಲ್ಲ ತಿಳ್ಕೊಂಡ್ರೆ ಆ ಮಕ್ಕಳು ಯಾಕೆ ಆ ರೀತಿಯಾಗಿಂದ ಒದಿತಾವ ತಿಳ್ಕೊಂಡು ಕೇಳಿದ್ರೆ ಆ ಮಕ್ಕಳ ಶರೀರದ ಒಳಗೆ ಮಾಯ ಪ್ರವೇಶ ಆಗ್ತಿರ್ತಾಳತ್ತ. ಮಗುವಿನ ಶರೀರದ ಒಳಗಿಂದ ಮಾಯ ಪ್ರವೇಶ ಆಗ್ತಿರ್ತದೆ. ಅವಾಗ ಆ ಮಕ್ಕಳೇನು ಮಾಡ್ತಾವ, ನನ್ನ ಶರೀರದೊಳಗೆ ನೀನು ಬರಬೇಡ, ನನ್ನ ಶರೀರದೊಳಗಿಂದ ಮಾಯ ಅಂತಕ್ಕಂಥ ಬರಬಾರ್ದು. ನಾನು ಇಲ್ಲಿ ಭೂಮಿಗೆ ನಾನು ಎದಕ್ಕೆ ಬಂದೀನಿ? ಭಗವಂತನಿಗೆ ಮಾತು ಕೊಟ್ಟು ಬಂದೀನಿ. ಏನಂತ ಮಾತು ಕೊಟ್ಟು ಬಂದೀವಿ? ಯಾರಿಗೆ ನೆನಪದನ್ರಿ? ನಾವೆಲ್ಲ ನನ್ನ ಮೊದಲು ಮಾಡಿಕೊಂಡು ನಿಮ್ಮನ್ನು ಹಿಡ್ಕೊಂಡು ಈ ಭೂಮಿ ಮೇಲೆ ಎಷ್ಟು ಜನ ಮನುಷ್ಯ ಜೀವಿಗಳನ್ನು ಹುಟ್ಟ್ಯಾರೋ ನಾವೆಲ್ಲರೂ ಕೂಡ ಭಗವಂತನಿಗೆ ಮಾತು ಕೊಟ್ಟು ಬಂದೀವಿ, ವಚನ ಕೊಟ್ಟು ಬಂದೀವಿ. ಯಾರಿಗಾರ ನಮಗೆ ಅರಿವದೇನ್ರಿ? ನಮಗೆ ಯಾರಿಗೇನು ಕೂಡ ಅರಿವಿಲ್ಲ. ತಾಯಿ ಗರ್ಭದೊಳಗಿದ್ದಾಗ ಏನ್ರಿ, ತಾಯಿ ಗರ್ಭದೊಳಗಿದ್ದಾಗ 8ನೇ ತಿಂಗಳಿಗೆ. ಅದಕ್ಕಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಒಂದು ಪದ್ಧತಿ ಅದೇ. ಯಾವುದು? ಒಬ್ಬ ಹೆಣ್ಣು ಮಗಳನ್ನು ಗರ್ಭಿಣಿಯಾದ ಬಳಿಕ 8 ತಿಂಗಳ ಅವಳ ಗರ್ಭಕ್ಕೆ ತುಂಬಿದಾಗ ಒಬ್ಬ ಗುರುವಿನ ಹತ್ರ ಕರ್ಕೊಂಡು ಹೋಗಿ ಆ ಗರ್ಭಕ್ಕೆ ಲಿಂಗ ಧಾರಣ ಮಾಡಿಸ್ತಾರಿಲ್ರಿ. ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಗರ್ಭಕ್ಕನೇ ಲಿಂಗ ದೀಕ್ಷೆ ಮಾಡಿಸ್ತಾರ. ಅವಾಗ 8 ತಿಂಗಳಾಗಿರ್ತದಲ್ಲ, ಗರ್ಭದಾಗಿರ್ತಕ್ಕಂಥ ಮಗುವಿಗೆ ಜ್ಞಾನ ಉತ್ಪತ್ತಿ ಆಗಿರ್ತದ. ನೀವೇನು ಮಾತಾಡ್ತಿರೋದು ಕೇಳಿ, ನಿನ್ನ ಹೇಳಿನಿಲ್ಲ ನಿಮಗೆ, ನೀವೇನು ಮಾತಾಡ್ತಿರೋದು ಕೇಳ್ತದ, ನೀವೇನು ನೋಡ್ತಿರೋದು ನೋಡ್ತದ. ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ 8 ತಿಂಗಳ ಗರ್ಭದೊಳಗಿರ್ತಕ್ಕಂಥ ಕೂಸಿಗೆ ಅರಿವು ಇರ್ತದತ್ತೆ. ಯಾವಾಗಿಂದ 8 ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗೆ
ಭಗವಂತ ಭಗವಂತ ಯಾವಾಗಿಂದ ಗರ್ಭದೊಳಗಿರ್ತಕ್ಕಂಥ ಮಗುವಿಗೆ ಬಂದು ದರ್ಶನವನ್ನು ಕೊಡ್ತಾನೆ. ಒಂದು ಕಡೆಗಿಂದ ಪರಮಾತ್ಮ ಬರ್ತಾನೆ, ಇನ್ನೊಂದು ಕಡೆಗಿಂದ ಬ್ರಹ್ಮ ಬರ್ತಾನೆ. ಆ ಬ್ರಹ್ಮ ಏನು ಕೆಲಸ ಮಾಡ್ತಾನೆ ಅಂತಕೊಂಡು ಕೇಳಿದ್ರೆ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ನಮ್ಮ ಹಣಿ ಮ್ಯಾಗಿಂದ ಬರೆದು ಹೋಗ್ತಾನ. ಯಾವಾಗದು 8ನೇ ತಿಂಗಳಿದ್ದಾಗ. ತಿಳಿಯಾಗಿರಲಿ ನಿಮ್ಗೆ. ಅದಕ್ಕಾಗಿಯೇ ಇನ್ನು 7ರಾಗ ಹುಟ್ಟಿದ ಬದುಕ್ತಾವ, 9ರಾಗ ಹುಟ್ಟಿದ ಬದುಕ್ತಾವ, 8ರಾಗ ಹುಟ್ಟಿದ ಬದುಕೋದು ಕಠಿಣ. ಯಾಕಂದ್ರೆ ಅವಸರ ಮಾಡಿ ಭೂಮಿಗೆ ಬಂದುವತ್ತಂದ್ರೆ ಹೋತಾವ ಇವು. 8ನೇ ತಿಂಗಳದ ಒಳಗೆ ಏನ್ರಿ ಗರ್ಭದೊಳಗಿರ್ತಕ್ಕಂಥ ಮಗುವಿನ ಹಣಿ ಮೇಲೆ ಬ್ರಹ್ಮ ನಾವು ಹಿಂದಿನ ಜನ್ಮದೊಳಗಿಂದ ಏನು ಪಾಪ ಮಾಡೀವಿ, ಹಿಂದಿನ ಜನ್ಮದೊಳಗಿಂದ ಎಷ್ಟು ಪುಣ್ಯ ಮಾಡೀವಿ, ಅದರಲ್ಲಿ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಈ ಜನ್ಮದೊಳಗಿಂದ ಇವ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗೆ ಇಂತಿಂಥದನ್ನು ಅನುಭವಿಸ್ಬೇಕು. ಯಾಕ್ರಿ ಅಂತೀರಿಲ್ಲ ನೀವೆಲ್ಲ ಅಂತಿರ್ತಿರಲ್ರಿ, ಏನು ರೀ ಅಪ್ಪೋರ ಮುತ್ತೆಯವರ ನಾವು ಮನಾರ್ ದೇವ್ರಂತೀವಿ, ಮನಾರ್ ದಿಂಡ್ರಂತೀವಿ, ನಮಗೆ ಯಾಕೆ ಕಾಡ್ತದಿದು ಅಂತಿರ್ತಿರಿಲ್ಲ. ಮನಾರ್ ದೇವ್ರಂತೀವಿ, ಮನಾರಂದ ಮನ್ಯಾಗಂದ ಏನ್ರಿ ಅಂಬಾಬಾಯಿದಿಂದ ಸಸಿನೇ ಹಾಕ್ತೀವಿ, ಮಡಿನೇ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತೀವಿ. ನಮಗೆ ಯಾಕೆ ಕಾಡ್ತದ ಹತ್ತಿಕೊಂಡಂದ್ರೆ ಇದು ಕಾಡೋದು ಇವತ್ತಿಂದಲ್ಲ, ಕಲ್ಪನೆ ಇರಲಿ ನಿಮಗೆ, ಇವತ್ತಿಂದಲ್ಲ. ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಈ ಜನ್ಮದೊಳಗೆ ನಾವು ಏನ್ರಿ ಉಂಡೆ ತೀರಿಸ್ಬೇಕೆ ಹೊರತಾಗಿ ಉಳ್ಳಾರ್ದಿನ ಯಾರಿಂದಲೂ ಕೂಡ ಹೋಗೋಕ್ಕಾಗಂಗಿಲ್ಲ. ನಾವು ಸುಮ್ಮನೆ ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ವಿ. ಒಂದು 4 ಹುಡುಗರು ಕೂಡ್ಕೊಂಡು ಅಬ್ಜರ್ಪರ್ಗೆ ಹೋಗಿದ್ರತ್ತು. 4 ಮಂದಿ ಊರಾಗಿರ್ತಾವೆ ನೋಡ್ರಿ, ಉಡಾಳ ಮಂದಿ. ಕಟ್ಟಿ ಕಂಪ್ನಿ ಎತ್ತಿಕೊಂಡಂತೀವಿ ನಾವು. ಕಟ್ಟಿ ಕಂಪ್ನಿ ಅಂದ್ರೆ ಅವಾಗ 12ನೇ ಶತಮಾನದಾಗ ಕೊಂಡಿ ಮಂಚಣ್ಣಗಳು ಹತ್ಕೊಂಡಂತಿದ್ರು. ನಾವು ಈ 21ನೇ ಶತಮಾನದಾಗ ಇವಕ್ಕೆ ಕಟ್ಟಿ ಕಂಪ್ನಿ ಅಂತೀವಿ. ಕಟ್ಟಿ ಕಂಪ್ನಿ ಅಂದ್ರೆ ಮನೆ ಅನ್ನ ತಿಂದು ಬರೀ ಮಂದಿದು ಮಾತಾಡೋದು. ಆ ಮಗಂದು ಹಂಗಾಯ್ತು, ಈ ಮಗಂದು ಹೆಂಗಾಯ್ತು, ಆಕೆ ಯಾಕೆ ಅಲ್ಲಿ ಆದ್ಲು, ಈಕೆ ಯಾಕೆ ಇಲ್ಲಿ ಬಂದ್ಲು, ಇವನು ಕೊಡವಾಲ ತೋಳವಾಲ, ಇದಕ್ಕೆ ಮನ್ಯಾಗೂ ಹೆಂಡ್ರು ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ. ಏನ್ರಿ ಮುಂಜಾನೆ 2 ರೊಟ್ಟಿ ಹಾಕಿದ್ರಂತ ತಿಂದು ಬಂದು ಕಟ್ಟಿ ಕೂತ್ನಂತಂದ್ರೆ ಬರೀ ಮಂದಿದೆ ಮಾತಾಡೋದು. ಯಾರೇ ಹೊಂಟಿದ್ರತ್ತು, ಯಾಕೆ ಹೋಗಲ್ಲ ಎಲ್ಲಿಗೆ ನಡೆದಿ, ಜರ ಅಫ್ಜಲ್ಪುರ್ಗೆ ಹೊಂಟಿನ ಕಾಕ ಮಗನ ಚಾಪ ಕುಡಿಸಲ್ಲ ನಮಗೆ ನೋಡ್ರಿ. ಇವ ಅಫ್ಜಲ್ಪುರ್ಗೆ ಹೊಂಟ್ರೆ ಅವ್ನಿಗೆ ಚಹಾ ಕುಡಿಸ್ಬೇಕಿವ. ಮತ್ತು ಅವ ಚಹಾ ಕುಡಿದು ಯಾರು ಬೇಡ ಅಂತ ರೇ ಕಾಕ ಕುಡಿರಲ್ಲ ಚಹಾ ತಿಳ್ಕೊಂಡು ಚಾಗಿ ಕುಡಿಸೋದನ್ನ ಕುಡಿಸಂದ ನಾವು ಒಂದಿಟ್ಟು ಹೋಗಿ ಬರ್ತೀನಿ ಅಂತ ವಾದ. ಇವೇನು ಪುಗ್ಸೆಟೆ ಕುಡಿಸ್ಯಾನ ಮಗ, ಮಂದಿ ತಿಂದಾನತ್ ನೋಡ್ರಿ. ಅವನದೇ ಚಹಾ ಕುಡಿದು ಮತ್ತು ಅವನಿಗೆ ಬೈಯೋದು. ಇದೇನು ಕಂಪ್ನಿ ಇರ್ತದಲ್ಲ, ಊರಿಗೆ ಒಂದು 4 ಇರ್ತಾವ. ಅವು ಇದ್ದರೆ ಊರು ಚಂದ ತೀತ್ರೆ. ಹೆಂಗೆ ಊರಾಗ ಊರು ಹೊರಗೆ ಒಂದು ಹಂದಿದ್ರೆ ಚಂದ, ಊರು ಒಳಗೆ ಈ ನಿಂದ ಮಾಡೋರು ಇದ್ರೆ ಚಂದ ತೀತ್ರೆ. ಅದಕ್ಕಾಗಿ ನಾನು ಸಂತ ತುಕಾರಾಮ್ ಹೇಳ್ತಾನಲ್ಲ, ನಿಂದಕಾತ ಜಗ್ಗರ ಸಹಜಾರಿ ಆಸವ್ಯತ್. ನಿಂದ ಮಾಡೋರು ಮನೆ ದೂರ ಇರಬಾರ್ದತ್ತ, ಮನೆ ಮಗ್ಗಲೇ ಇರ್ಬೇಕತ್ತ.